ಅಮ್ಮ ವಾ ಸೂರ್ಯ ಬ್ಯಾಗ್ ಎತ್ಕೊಂಡ್ಬರ್ಬೇಡ ಅಂತ ಹೇಳಿಲ್ಲೇನಾ? ಇನ್ನು ಇವಾಗ 7ನೇ ಕ್ಲಾಸ್ ಮುಗಿದು 8ನೇ ಕ್ಲಾಸ್ ಗೊತ್ತಾ ಇದೆಯಾ? ಹ್ಞೂ 8ನೇ ಕ್ಲಾಸ್ ಗೊತ್ತಾ ಇದ್ನಿ 8ನೇ ಕ್ಲಾಸ್ಕ. ನಾನು ಅಲ್ಲಿ ಇರಲ್ಲಮ್ಮ, ನನ್ನ ಕೈಗೆ ಅಲ್ಲಿ ಇರೋಕ್ಕಾಗಲ್ಲ, ಇಲ್ಲೇ ಓದ್ತೀನಿ ನಾನು. ಲೇ ಇಲ್ಲೇ ಯಾಕೆ ಓದ್ತೀಯಾ? ಬೇಡ ಹೋಗೋ, ಇಲ್ಲಿ ಸರಿಲ್ಲ ಹುಡುಗರು. ಯಾವ ಊರಾಗ ಚೆನ್ನಾಗವ್ರಮ್ಮ? ಯಾವ ಊರಾಗ ಚೆನ್ನಾಗವ್ರ ಜನ? ಯಾವ ಊರಾಗೂ ಚೆನ್ನಾಗಿಲ್ಲ ಜನ. ಅಲ್ಲಿ ತಾನೆ ಓ ದಿನ ಜಗಳಗಳು. ಮೊನ್ನೆ ಒಬ್ಬನ್ಕ ಚಾಕು ತಕೊಂಡು ತಿವಿದೇ ಬಿಟ್ನಮ್ಮ. ಇದೇನೋ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂನಮ್ಮ, ಚಾಕು ತಕೊಂಡು ಹಿಂಗೆ ತಿವಿದೇ ಬಿಟ್ಟವನ. ಹ್ಞೂ ಯಾಕ ಏನಾಯ್ತು? ಅದೇನೋ ಅದೇನೋ ಅದೇ ಇದು ಮಕ್ಕ ಕಾಣ್ತಿರಲ್ಲ ಪೌಡ್ರ್, ನಾವು ಆ ಪೌಡ್ರನ್ನ ಕೈ ಮೇಲೆ ಹಿಂಗೆ ಹಾಕೊಳ್ಳೋದು, ಅದೇನೋ ಮೂಸ್ ನೋಡೋದು. ಮಕ್ಕ ಕಡೆ ಪೌಡ್ರನ್ನ ಯಾಕೆ ಮೂಸ್ ನೋಡೋದು? ಡ್ರಗ್ಸ್ ಡ್ರಗ್ಸ್. ಹ್ಞೂ ನೋಡಿದ್ದೀನಿ ಟಿವಿಗ್ಲಾಗ ಎಲ್ಲಾನು. ಅದನ್ನ ತಕೊಂಡ್ರೆ ಮೊತ್ತಿನೇ ಇರಲ್ಲಂತೆ. ಹ್ಞೂ ಅದೆಲ್ಲ ತಗೊಂತಾರೇನ ನಿಮ್ಮ ಹಾಸ್ಟ್ಲಾಗ? ಹ್ಞೂನಮ್ಮ, ಸರಿ ಇಲ್ಲಮ್ಮ. ಅದಕ್ಕೆ ಅಲ್ಲ ನಾನು ಹೇಳೋದು, ಬಂದ್ಬಿಡ್ತೀನಮ್ಮ ಅಂತ. ನಾವು ಸುಮ್ಮನೆ ಇದ್ರೂ ಬಂದು ತಿರ್ಬಿಡ್ತಾರಮ್ಮ ಅವರು. ಹ್ಞೂ ಕಣ್ಣು ತಿವಿಯೋದು, ಹೊಡಿಯೋದು, ಬಡಿಯೋದು ಎಲ್ಲ ಮಾಡ್ತಾರಮ್ಮ. ನಾನು ಹೇಳಿದ್ನಲ್ಲಮ್ಮ ಅವನು ಮುರಳಿ ಬಾನು ಅಂತ, ಅವರು ಅಷ್ಟೇಮ್ಮ ಡ್ರಗ್ಸ್ ಎಲ್ಲ ತಗೊಳೋದು, ಆಮೇಲೆ ಕೋಳಿ ಕಾಲು ತಿನ್ನೋದು ಎಲ್ಲಾನು ಮಾಡ್ತಾರ ಅವರು. ಅಯ್ಯೋ ಅವ್ರು ನಮ್ಮನೆ ಅಂತಲ್ಲ, ನಾವೆಲ್ಲ ಯಾಕೆ ತಿಂತಾರಮ್ಮ ಅವರು? ಅಯ್ಯೋ ಏನ ಸೂರ್ಯ ಹಿಂಗೆ ಹೇಳ್ತಾ ಇದೆಯಾ? ಹೂನಮ್ಮ ಸರಿಲ್ಲಮ್ಮ, ಅವನು ಇವನಲ್ಲ ಬಾನುಗ್ನ ಅವ್ನು ಸರಿಲ್ಲಮ್ಮ. ಹುಡುಗರಿಗೆಲ್ಲ ಹೊಡೆಯೋದು, ರೌಡಿ ಜಾಮು ಎಲ್ಲ ಮಾಡ್ತಾನೆ ಅವನು. ಅವನು ಡಗ್ಸ್ ತಕೊಂತಾನೇನಾ? ಹೂನಮ್ಮ ಅವನು ತಕೊಂತಾನೆ. ಅಯ್ಯಪ್ಪ ಹೋಗ್ಲಿ ಬಿಡಪ್ಪ, ನಿಮ್ಮ ಅಕ್ಕನ ಕರ್ಕೊಂಬಂದಿದ್ದೆ ಒಳ್ಳೇದಾಯ್ತು. ಹೋಗ್ಬಿಡು, ಏನು ಬಿಟ್ಟಿಲ್ಲ ತಾನೆ, ಎಲ್ಲ ಎತ್ಕೊಂಡ್ಬಿಟ್ಟು ತಾನೆ? ಇಲ್ಲಮ್ಮ ಬಕೀಟು ಚೆಂಬು ಎಲ್ಲ ಅಲ್ಲೇ ಬಿಟ್ಬಿಟ್ನೆ. ಹೋಗ್ಕೊಂಡು ಹೋಗು, ನಿನ್ನ ಮೈ ಮೇಲೆ ಪೀಡನ ಒದ್ದೋಯ್ತು. ನೋಡಪ್ಪ ಆ ಬಟ್ಟೆಗೆಲ್ಲನ ಇತ್ಲಾಗ ಹಾಕ್ಬಿಡು, ಒಳಗಿಕ್ಬೇಡ. ಉದ್ರಾಗ ಕಿಲಿಂಗ ಒಗೆದ್ಬಿಟ್ಟ ಬಿಸಿನೀರಾಗ ನೆನೆಸ್ಬಿಟ್ಟ ಒಗೆದು ಒಣಗಾಕ್ತೀನಿ. ಹೋಗು. ಅಕ್ಕನೇನು ಮಾಡ್ತಾವಳೆ? ಅಯ್ಯೋ ಅವಳ ಬಾಯ್ಗೆ ಮುನ್ನಾಕ ಹೋಗಪ್ಪ, ಮಾತಾಡ್ಸ್ಬೇಡ ಅವಳನ್ನ. ಯಾಕ ಯಾರು ಕೂಡ ಮಾತಾಡಲ್ಲ ಅಂತೇನ ಅಕ್ಕನ? ಅಯ್ಯೋ ಮಾತಾಡ್ತಾಳೆ ಬಿಡ್ತಾಳೆ, ನೀನು ಹೋಗು ಸ್ನಾನ ಮಾಡ್ಕೋಗು. ಅಯ್ಯೋ ಏನು ಮಕ್ಕಳು ಏನು ಮರಿನ, ಹೋಗು. ಅಜ್ಜಿ ಏನೇ ಅಲ್ಲ ನೀನು ಹೇಳಿ ಕನಕ, ಈ ಮಂತ್ರ ಎಲ್ಲ ಹೇಳ್ಕೊಟ್ಟಿದ್ದ. ಇವತ್ತು ನೋಡ್ದ ನನ್ನ ಮಗಳಿಗೆ ಎಂಥ ಪರಿಸ್ಥಿತಿ ಬಂದದೆ. ಏನು ಮಾಡೋದು ಇವಾಗ? ನಾನು ಹೇಳ್ಕೊಟ್ಟಿದ್ದೇನು ನೀನು ಮಾಡಿದ್ದೇನು? ನಾನು ಹೇಳ್ಕೊಟ್ಟಿದ್ದು ಏನೋ ಚಿಕ್ಕ ಮಕ್ಕಳ ಚಳಿ ಜ್ವರ ಬಂದರೆ ಮಂತ್ರ ತಂತ್ರ ಹಾಕು ಅಂತ, ನೀನು ಒಂದಜ್ಜೆ ಮುಂದಕ್ಕೆ ಇಟ್ಬಿಟ್ಟಿದ್ಯಾ ನೋಡಮ್ಮ. ನನಗೆ ಅದಕ್ಕೆ ಸಂಬಂಧ ಇಲ್ಲ, ನನ್ನನ್ನು ನೀನು ಕೂಗಬೇಡ. ನೀನು ಮಾಡಿರೋ ಕೆಲಸಕ್ಕೆ ನೀನು ಅನ್ಭವಿಸ್ಕೊ. ನೋಡ, ನಿನ್ನ ಮಗಳನ್ನ ಎಲ್ಲಿಂದ ಕರ್ಕೊಂಬಂದು ಅದೇ ಜಾಗಕ್ಕೆ ಕಳಿಸ್ತೀರ ಸರಿ, ಇಲ್ಲ ಅಂತಂದರೆ ಊರಾಗಿನ ಜನ ಹೊಡೆದು ಸಾಯ್ಸಾಕ್ತಾರೆ. ಅವಳು ಪಿಸಾಸಿ ಆಗ್ಬಿಟ್ಟವಳೆ. ನೋಡ, ನೀನೇ ತಾನೇ ನನಗೆ ಮಂತ್ರ ತಂತ್ರ ಹೇಳ್ಕೊಟ್ಟಳು. ಇವಾಗ ನೀನೇ ಸರಿ ಮಾಡಬೇಕು. ನಾನು ಎಷ್ಟು ಸತಿನೇ ಹೇಳಿರೋದು ನೋಡು, ನಮ್ಮ ಮನೆಯವ್ರ ಮೇಲೆ ಪ್ರಯೋಗ ಮಾಡಬೇಡ ನೀನು, ನಮ್ಗೆ ಹಿಡಿಯಲ್ಲ, ಅದು ರಿವರ್ಸ್ ಆಗ್ತದೆ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಾನು ನಿಂಕ. ಆವಾಗ ಬದುಕಿದ್ದಾಗೆ ಹೇಳಿದ್ದೀನಿ ನೋಡಮ್ಮ, ನಮ್ಮನೆ ಮದ್ದಲ್ಲ ಅಂತ. ನೀನು ತಲೆ ಬಿಸಿಕೊಂಡು ಈ ಕೆಲಸ ಮಾಡಿದ್ರೆ ಅದಕ್ಕೆ ನಾನೇನೇ ಮಾಡಲಿ? ನಾನೇನು ಮಾಡಲಿ? ಮಾಡಿದ್ದನ್ನು ಮಾರಾಯ, ನನ್ನನ್ನು ಮಾತ್ರ ಕೂಗಬೇಡ. ನಾನು ಹೇಳ್ತಾ ಇದ್ದೀನಿ, ಅವಳನ್ನ ಎಲ್ಲಿಂದ ಕರ್ಕೊಂಬಂದು ಅಲ್ಲೇ ಕರ್ಕೊಂಡೋಗಿ ಬಿಡು ಅವಳನ್ನ, ಆಯಿತಾ? ನಾನು ಬಿಡಲ್ಲ, ಅಲ್ಲಿ ಬಿಡಲ್ಲ ಅಂತಂದ್ರೆ ನಿನ್ನ ಮಗಳು ನೀನೇ ಕಳ್ಕೊಂತೀಯ. ನಿನ್ನ ಮಗಳನ್ನ. ಅವ್ರೇನು ಮಾಡಿಬಿಡ್ತಾರೆ? ಎಲ್ಲ ಕಲ್ತಿರೋ ನಾವೇ ನಮ್ಮ ಕೈಲೇ ಏನು ಮಾಡೋಕ್ಕಾಗ್ತಾ ಇಲ್ಲ, ಅವ್ರೇನು ಮಾಡ್ತಾರೆ ನೋಡು? ಅದೆಲ್ಲ ಕತೆ ನೀನು ಕೇಳೋಕ್ಕಾಗಲ್ಲ. ನಾನು ಬಿಡಿಸಿ ಅವಳನ್ನ ಎಲ್ಲಿಂದ ಕರ್ಕೊಂಬಂದು ಅಲ್ಲಿ ಬಿಡು. ಅಜ್ಜಿ ಏನಪ್ಪ ಮಾಡೋದು? ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ. ಅಮ್ಮ ಅದೇಕಮ್ಮ ಅಕ್ಕನ ಹೆಂಗಾಡ್ತಾವಳೆ ನೋಡೋದು, ಹೆಂಗೆ ಆಡ್ತಾವಳೆ. ಅಮ್ಮ ಬಾಮ. ಅಯ್ಯೋ ನಾನು ಬರಿಲ್ಲ, ಏನಂಕ ದಿಗ್ಲಾತದಲ್ಲೇ. ಅಯ್ಯ ನೀನೇ ಹಿಂಗಂದ್ರೆ ಹೆಂಗೆ? ಬಾಮ. ಅಕ್ಕ ಯಾಕಕ್ಕ ಏನಾಯ್ತಕ್ಕ? ನಾನಕ್ಕ ಸೂರ್ಯನು ಇವಾಗ ಬಂದಿದ್ದ ಹಾಸ್ಲಾಗಿಂದ. ಲೇ ಸೂರ್ಯ ಬಾರ. ಯಾಕಮ್ಮ? ಅಯ್ಯೋ ಬಾರ, ನೀನು ಕೇಳ್ತೀನಿ ಬಾರ. ಹಾಕೋ ಮಕ್ಕಳು. ಏನಾಯ್ತಂತ ಏನಮ್ಮ? ಯಾಕಮ್ಮ ಅಕ್ಕನ ಹಂಗಾಡ್ತಾವಳೆ? ಅಯ್ಯೋ ಎಲ್ಲ ನನ್ನ ಹಣೆ ಬರ ಹೋಗ, ನನ್ನ ಹಣೆ ಬರ ಏನು ಮಾಡಿ ಸಾಯ್ಲಿ. ನಿಮ್ಮ ಅಪ್ಪನ ಬೇರೆ ಸರಿ ಇಲ್ಲ, ಅವಳಿಗೇನೋ ಆಗ್ಬಿಟ್ಟದಲ್ಲೇ ಸೂರ್ಯ. ಯಾರ ಹತ್ರ ನಾ ತೋರಿಸ್ಬೇಕು? ಯಾಕಮ್ಮ ದೇವಾಗಿ ಇಟ್ಕೊಂಡ್ಬಿಟ್ಟದ? ಇದ್ರು ಇರ್ಬೋದಲ್ಲೇ. ಎಂತ ಕೆಲಸ ಆಯ್ತಮ್ಮ? ಲೇ ಬರಲಿ. ಏನಮ್ಮ? ಅವಳನ್ನ ಕರ್ಕೊಂಡೋಗಿ ನಮ್ಮ ದೇವಸ್ಥಾನದಾಗ ಬಿಟ್ಬಿಟ್ಟು ಬಂದ್ಬಿಡೋಣ. ದೇವಸ್ಥಾನ ಬೀಗ ಹಾಕಿರ್ತದಲ್ಲ, ದೇವಸ್ಥಾನಕ್ಕೆ ಒಂದು ಹಗ್ಗ ಹಾಕಿ ಕಟ್ಟಾಕ್ಬಿಟ್ಟು ಬಂದ್ಬಿಡೋಣ. ನೋಡು, ಇನ್ನೂರಷ್ಟು ಕತ್ಲಾಗ್ಲಿ. ಇವಾಗ ಬೇಡ, ಇಷ್ಟೊತ್ತಿಗೆ ಬೇಡ. ಇನ್ನೂರಷ್ಟು ಕತ್ಲಾದ್ಮೇಲೆ ಹಂಗೆ ಮಾಡೋಣ. ಇಲ್ಲ ಅಂತಂದ್ರೆ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಡೋಣ. ಯಾರನ್ನ? ನಿಮ್ಮ ಅಕ್ಕನ. ಯಾಕಮ್ಮ? ಅವಳಿಗೇನು ಚೆನ್ನಾಗಿಲ್ಲೋ? ಅನ್ನ ಅಂತಾಳೆ. ದೆವ್ವ ಇಟ್ಕೊಂಡ್ಬಿಟ್ಟದ್ಲೇ. ಅನ್ನ ಇಕ್ಕು ಅಂತ ಹೇಳ್ತಾಳೆ. ಎಷ್ಟು ಮಾಡಿಕ್ಕಿದ್ರು
ಅನ್ನ ಅನ್ನ ಅಂತ ಇರ್ತಾಳೆ. ಅವ್ರ ಮನೆಗೆ ಬೇಡ ಕಲ್ದಿರಮ್ಮ, ಅವ್ರ ಮನೆಗೆ ಬೇಡ, ಅವ್ರು ಸರಿಯಿಲ್ಲ. ಹೌದಾ? ನಾವೇ ನೋಡ್ಕೊಳ್ಳೋಣ, ಸುಮ್ಮನೆ ಇರು. ನಮ್ಮ ಅಕ್ಕನ ಅವ್ರ ಮನೆಗೆ ಕಳ್ಸೋದು ಬೇಡ, ಸುಮ್ಮನೆ ಇರಮ್ಮ, ಅವರೆಲ್ಲ ಸರಿಯಿಲ್ಲ, ನಾವೇ ನೋಡ್ಕೊಳ್ಳೋಣ. ಸರಿ ಬಿಡು, ನೀನು ಇನ್ನಿಷ್ಟು ಹೇಳಿದ್ಮೇಲೆ ಇನ್ಯಾಕ? ನಾಳೆ ಬಾ ಅಂತಲ್ಲ ಹೇಳಿದ್ದು, ಇವಾಗೆ ಬಂದು ಒಕ್ಕಸ್ಕೊಂಡಿದ್ಯಲ್ವೋ? ನಿಂಗೇನು ಬಾದೆ? ಬಸ್ ಇತ್ತು, ಯಾಕೆ ಬನ್ನೆ? ಅಲ್ಲ, ಹಾಸ್ಟ್ಲಾಗ ಓದ್ಲಿ ಅಂತ ಬಿಟ್ಟು ಬಂದ್ರೆ ಏನಂದ 3 ದಿವ್ಸಕ್ಕೊಂದ್ಸತಿ ಹಿಂಗೆ ಎದ್ದು ಬಿದ್ದು ಓಡ್ ಬರ್ತೀಯಾ? ನಿಂಗೇನು ಮಾನ ಮರ್ಯಾದೆ ಇಲ್ಲೇನಾ? ಬಾಟಿಗೆ ಒಂದು ಬಿಡಿದಿರಾ ಎಲ್ಲ ಎತ್ಕೊಂಡ್ಬಂದಿದ್ದೀನಿ. ಹಾಸ್ಕೇನು ಅಲ್ಲೇ ಬಿಸಾಕಿದ್ನೆ, ಬಕೆಟು ಅಲ್ಲೇ ಬಿಸಾಕಿದ್ನೆ. ಏನು? ಹಾಸ್ಕೇನು ಅಲ್ಲೇ ಬಿಸಾಕಿದ್ನಿ, ಬಕೆಟು ಅಲ್ಲೇ ಬಿಸಾಕ್ಬಿಟ್ಟು ಬಟ್ಟಿಗೆ ಎತ್ಕೊಂಡು ಹೊರಟು ಬನ್ನಿ. ಇಲ್ಲೇ ಸೇರ್ತೀನಿ ಸ್ಕೂಲ್ಗ. ಬೇಡ ನೋಡು, ಕತ್ತರಿಸ್ಬಿಡ್ತೀನಿ. ಕತ್ರಿಸಿದೆ ಹೋಗಿ ತಟ್ಟಾಗ 2-3 ಇಟ್ಟು ಕತ್ತರಿಸೋಗು ಮಾಡಿಕೊಳ್ಳೋಣ ಅನ್ಸಿ ಅಮ್ಮನು. ಅನ್ಸಿ ನೋಡ್ರೆ ಹೆಂಗೆ ಅಂತ ಮಾತಾಡ್ತಾನೆ. ನಮ್ಮ ಅಪ್ಪನು ನಮ್ಮ ಮರ್ಯಾದೆ ಏನ ಅದೇ ನೋಡು, ಬೋಳಿ ನನ್ನ ಮಗನ್ಕ ಏನಪ್ಪ ಹಂಗ್ ಮಾತಾಡ್ತೀಯ ನಮ್ಮ ಅಮ್ಮನ? ಕೂತ್ಕೊಂಡು ಹೋಗ್ತಾರೆ, ಇಲ್ಲ ಅಂತಂದ್ರೆ ಕ್ಯಾರ ತಕೊಂಡ್ ಜರ ಬರಗಂಟ ಹೊಡ್ತೀನಿ ನನ್ನ ಮಗನೇ. ನಡಿ ಹಾಸ್ಲಿಕ. ಅಯ್ಯೋ ಹಾಸ್ಲಾಕ್ ಸರಿ ಇಲ್ಲ ಅಂತ ಯಾರನ್ನಂದ್ರೆ ಅವ್ರನ್ನ ಚಾಕು ತಕೊಂಡು ಚುಚ್ತಾರಂತೆ. ನಮ್ಗೇನು 26 ಜನ ಮಕ್ಕಳು ಕೊಳ್ಳೋತಾ ಇಲ್ಲ, ಇರೋದೊಂದು ಮಗು. ನೀನ್ ಬಾಯಿ ಮುಚ್ಕೊಂಡಿರಪ್ಪ. ಯಾವಾಗ ನೋಡು ಸಾಯ್ತಾ ಇರ್ತಾನೆ. ಮನೆಗೆ ಬಂದ್ರೆ ಸಾಕು ನಗು ನಗುತ್ತಾ ಮಾತಾಡೋದೇ ಇಲ್ಲ, ವಟವಟ ಅಂತ ಇರ್ತಾನೆ. ಆಚಾಗ ಮಾತ್ರ ಹೆಂಗ್ಸತ್ತ ಕಿಲ್ಕಿಲ ಅಂತ ನಗಿತಾ ಇರ್ತಾನೆ. ಮನೆಗೆ ಬಂದ್ರೆ ಸಾಕು ಯಾವ್ದಾರ ದೇವ ಮೈ ಮೇಲೆ ಬಂದದೇನೋ ಅಂತ ಹಂಗ ಆಡ್ತಾನೆ. ಬಾಯಿ ಮುಚ್ಕೊಂಡಿರ್ಬೇಕು, ಮಾತಾಡ್ಕೊದು. ಅವನು ಇವತ್ತು ದಾರಿ ತಪ್ಪವನಂದ್ರೆ ಅದಕ್ಕೆಲ್ಲ ಕಾರಣ ನೀನೆ. ಅಯ್ಯೋ ಮಾಡಿಕ್ಕಿದ್ದೀನಿ, ತಿಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಮುಡ್ಕೊ ಹೋಗತ್ತ. ನಿನ್ ಮಾತು ಕೇಳ್ಬಿಟ್ಟು ಇರೋ ಒಂದು ಮಗು ನಾನು ಕಳ್ಕೊಂಡ ಇಲ್ಲ. ಟಿವಿಗ್ಲಾಗ ಫೋನ್ಗ್ಲಾಗ ಎಲ್ಲ ನೋಡ್ತಾ ಇಲ್ಲ, ಜನ ಸರಿ ಇಲ್ಲ. ಸುಮ್ಮನೆ ಹೋಗಪ್ಪ ನೀನು, ಏನೇನೋ ಮಾತಾಡಬೇಡ. ನಮ್ಮ ಬಾಧೆ ನಮ್ಕ. ಓಹೋ, ಏನೋ ಯಮನ್ ಬಾಧೆ. ಬೆಟ್ಟ ಕಡ್ದು ದಾರಿ ಮಾಡ್ತಾವಳೆ. ಅಯ್ಯೋ ಸುಮ್ಮನೆ ಹೋಗಣ್ಣ, ಹೋಗು. ಬಾ ಊಟಕ್ಕೆ ಬಾ. ಏನೋ ಮಾಡೋದು ಇವಾಗ ನಿಮ್ಮ ಅಕ್ಕನ? ನಾನಿನ್ನ ಅಕ್ಕನ ಹತ್ರ ಮಾತೇ ಆಡಿಲ್ಲ. ಏನು ಮಾಡೋದಂದ್ರೆ ಏನು ಹೇಳಿ ನಾನು? ಸ್ವಲ್ಪ ತಡ್ಕೊ ಹಂಗೆ. ಇವಾಗ ಬಂದಿದ್ದೀನಿ, ಹಂಗೆ ಆಲೋಚನೆ ಮಾಡಕ್ಕೆ ಟೈಮ್ ಕೊಡು. ಏನೋ ಮಾಡಪ್ಪ, ನಾನು ನಿನ್ನೆ ನಂಬಿದ್ದೀನಿ. ನಂಬಿದ್ಯಾ ಮಾಡೋದೆಲ್ಲ ಮಾಡ್ಬಿಟ್ಟು ಬಂದೇನೆ. ಈ ಬಕಾಸುರದೊಂದು ಸಾವುನಂಕ. ಮುರ್ಲಿ ಬಾಯ್ಲಿ ಬರ್ತಾ ಇದ್ದೀನಿರೋ. ಮುರ್ಲಿ ಅವನ್ಕ ಫೋನ್ ಮಾಡ್ತೀನ, ಯಾವಾಗ ತಂದು ಕೊಡ್ತಾನಂತ? ನಂಗಂತೂ ಹುಚ್ಚಿಡ್ದಂಗೆ ಆಗ್ಬಿಟ್ಟದಲ್ಲೇ. ನನಗೂ ಅಷ್ಟೇನಾ, ನೀನು ಟ್ರಿಪ್ ಹೋಗಿದ್ದಾಗ ನನಗಂತೂ ಹಬ್ಬ ಹುಚ್ಚ ಅಂತೀಯ. ಯಾರು ಮಾತಾಡಿಸ್ರು ಅವ್ರನ್ನೆಲ್ಲ ಹೊಡಿಬೇಕು ಅಂತ ಅನಿಸ್ತಾ ಇತ್ತು. ಬಾನು ಏನೋ ಮಾಡೋದು ಬಾನು. ಇವಾಗ ಏನು ಹೇಳಿದ್ನ ಅವನು? ಫೋನ್ ಮಾಡಿದ್ನಾ? ಬೆಂಗಳೂರಿಂದ ತಂದಿದ್ದೆಲ್ಲ ಆಗೋಯ್ತಾ? ಆಗೋಯ್ತು. ನಿಂದು? ನಂದು ಆಗೋಯ್ತು. ಅವನು ಬೆಳಗ್ಗೆನೆ ತಂದು ಕೊಡ್ತೀನಿ ಅಂತ ಹೇಳ್ದ. 500 ರೂಪಾಯಿ ಜಾಸ್ತಿ ಹತ್ತೈತೆ ಅಂತ ಹೇಳ್ದ. ಯಾಕಂತ? 1000 ರೂಪಾಯಿ ಇಲ್ಲ, ಇದಕ್ಕೆ ಅವ್ನು 500 ರೂಪಾಯಿ ಅಂತ ಹೇಳ್ತಾ ಇರೋದು? ಏನೋ ಗೊತ್ತಿಲ್ಲ ನನಗೆ. ಬೆಳಗ್ಗೆ ನಾವು ಅಲ್ಲಿಗೆ ಹೋಗೋಣ ನಡಿ. ಅವ್ನು ಯಾವಾಗ ತಂದು ಕೊಡ್ತಾನೋ ಏನೋ, ಹೋಗಿ ತಗೊಂಬರೋಣ. ಕಾಸು ಐತೇನು? ಐತೆ ಕಾಸು. ನಮ್ಮ ಅಜ್ಜಿ ಹತ್ರ ಒಂದಷ್ಟು ಇಸ್ಕೊಂಡಿದ್ದೆ, ನಮ್ಮ ಅಪ್ಪನ ಹತ್ರ ಒಂದಷ್ಟು ಎತ್ಕೊಂಡಿದ್ದೆ. ಹಿಂಗೇನು ಬಿಡಪ್ಪ, ನಿಮ್ಮ ಅಪ್ಪನ ಹತ್ರ ಜೋಬಾರ್ಗೆ ಇತ್ತೈತೆ, ನೀನು ಎತ್ಕೊಬೋದು. ನಿಮ್ಮ ಅಜ್ಜಿನೂ ಕೇಳಿದ್ರೆ ಕೊಡ್ತಾಳೆ. ನನ್ನ ಕತೆ ಹೇಳು. ಯಾವತ್ತಿಂದ ನಾನೇ ತಾನೇ ನೀನು ತೆಕ್ಕೊಡ್ತಾ ಇರೋದು? ನಾನಿರೋವರೆಗೂ ನೀನು ಯೋಚನೆ ಮಾಡಬೇಡ, ಸುಮ್ಮನೆ ಇರುವ. ನಿತ್ಯನೇ ಬರ್ತಾಯಿಲ್ಲೋ ಡ್ರಗ್ಸ್ ಇಲ್ದಿದ್ದಕ್ಕೆ ನನಗೆ. ಹೌದೇನು? ನನ್ನ ಕತೆನೂ ಹಂಗೆ ಆಗ್ಬಿಟ್ಟೈತು. ನಮ್ಮ ಅಜ್ಜಿ ಕೈಯಲ್ಲಿ ಮನೆ ಸಿಕ್ಬಿಟ್ಟಿತ್ತಪ್ಪ. ಏನಾಯ್ತು? ಪೌಡ್ರು ಅಂತಂದೆ. ಅಜ್ಜಿ ಬಿಸಿಕಂತ ಪಾನ್ಸ್ ಪೌಡ್ರು ಪೇಪರಾಗಿ ಇಟ್ಕೊಂಡಿದ್ದೀನಿ, ಸುಮ್ಮನೆ ಅಜ್ಜಿ ಅಂತ ಹೇಳಿದೆ. ನಮ್ಮ ಅಜ್ಜಿಗೆ ಹಿಂಗೆ ಗೊತ್ತಾಗ್ಬೇಕಲ್ಲ. ಅದೇ ಹಂಗೆ ಹೇಳ್ಬೇಕು. ಬೆಳಗ್ಗೆ ಹೋಗೋಣ. ಆಯ್ತಾ? ಅವ್ನು ಯಾವಾಗ ಬರ್ತಾನೋ ಏನೋ. ಸರಿ, ಹೋಗ್ಬಿಟ್ಟು ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗೋಣ. ಬಾ. ಓದ್ತೀಯೇನೋ ನೀನು? ನಾನು ಓದಿಸ್ತೀನಿ. ಇಲ್ಲ ನನ್ನ ಕೈಲಿ ಇನ್ನಾಗಲ್ಲ ಅಷ್ಟೇ. ಡಿಗ್ರಿ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ಓದಕ್ಕೆ ನನ್ನ ಕೈಲಿ ಆಗಲ್ಲ. ಸರಿ, ಹಂಗಾದ್ರೆ ಬಾ. ನಮ್ಮ ಅಪ್ಪನ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡು, ಸಂಬಳ ಇಸ್ಕೊಡ್ತೀನಿ. ಆಯ್ತು ಸರಿ, ನಡಿ ಹೋಗೋಣ. ಯಾರಾದರೂ ನೋಡಿದ್ರೆ ಕಷ್ಟ. ಬಾರೋ, ಬೆಳಗ್ಗೆನೇ ಹೋಗ್ಬೇಕು. ಆಯ್ತು, ನಡಿ ಹೋಗೋಣ.